ಹಾಯ್ ಹಲೋ ವೆಲ್ ಸುಮಾರು ಬ್ರ್ಯಾಂಡ್ಸ್ಗಳು ಮಾರ್ಕೆಟಲ್ಲಿ ಲಾಂಚ್ ಆಗ್ತಾನೆ ಇದೆ. ಗಾಡಿ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ, ಅದನ್ನ ಮೇಂಟೈನ್ ಮಾಡಬೇಕು, ಜೊತೆಗೆ ಅದರ ಮೈಲೇಜ್ ಕೂಡ ಚೆನ್ನಾಗಿ ಇಟ್ಕೋಬೇಕು. ಆ ಮೈಲೇಜನ್ನು ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ನಾನು ಹೇಳ್ತೀನಿ. ಕೆಲವೊಂದು ವಿಷಯಗಳನ್ನು ಸೀಕ್ರೆಟ್ ಆಗಿ ಇರುವಂಥ ಕೆಲವೊಂದು ಹ್ಯಾಕ್ಗಳನ್ನು ಹೇಳ್ತೀನಿ. ತಪ್ಪದೆ ರೆಡಿ ಸಿರಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದೀಶ್ ಆ್ಯಂಡ್ ಯು ವಾಚಿಂಗ್ ಆಟೋ ಪ್ರೋ. ಫಸ್ಟು ಗಾಡಿ ಮೈಲೇಜನ್ನು ನೀವು ಸೇವ್ ಮಾಡಬೇಕು, ಮೈಲೇಜನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟು ಟಯರು. ನಿಮ್ಮ ಗಾಡಿ ಒಳ್ಳೆ ಮೈಲೇಜ್ ಕೊಡಬೇಕು ಅಂದರೆ ಫಸ್ಟು ನೀವು ಗಮನ ಹರಿಸ್ಬೇಕಾಗಿರೋದು ಟಯರು. ರೇರ್ ವೀಲ್ ಆಗಿರ್ಬೋದು ಇಲ್ಲ ಫ್ರಂಟ್ ವೀಲ್ ಆಗಿರ್ಬೋದು, ಎರಡದು ಏರ್ ಪ್ರೆಷರ್ನ ನೀವು ಚೆಕ್ ಮಾಡಿ ರೆಗ್ಯುಲರ್ ಆಗಿ ಮಂತ್ಲಿ ಒಂದ್ಸಲ ಆದರೂ ನೀವು ಇದನ್ನು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಆ್ಯಂಡ್ ನಿಮಗೆ ಸ್ಪೆಸಿಫಿಕೇಶನ್ ನಿಮ್ಮ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಅದನ್ನ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಯಾವ ಗಾಡಿಗೆ ಯಾವ ಟೈರ್ಗೆ ಎಷ್ಟು ಪ್ರೆಷರ್ ಇರಬೇಕು, ಎಷ್ಟು PSI ರೇಂಜ್, ಹತ್ರ ಎಲ್ಲ ಗಾಡಿಗೂ 35 ರೇಂಜ್ ಹತ್ರ ಇರಬೇಕು ಪ್ರೆಷರು. ಸೊ ಅದನ್ನ ಚೆಕ್ ಮಾಡಿಸ್ಕೊಳ್ಳಿ. ಪ್ರೆಷರ್ಗೆ ಏನಾದರೂ ಪ್ರಾಬ್ಲಮ್ ಇದೆ, ಗಾಡಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗಾಡಿಯ ಮೈಲೇಜ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಏರ್ ಕಮ್ಮಿ ಇದ್ದಷ್ಟು ನಿಮ್ಮ ಎಂಜಿನ್ಗೆ ಜಾಸ್ತಿ ಪವರ್ ಯುಟಿಲೈಸ್ ಮಾಡಬೇಕಾಗಿ ಬರುತ್ತೆ, ಜೊತೆಗೆ ಜಾಸ್ತಿ ಫ್ಯೂಯಲ್ ಕನ್ಸಂಪ್ಷನ್ ಕೂಡ ಆಗುತ್ತೆ. ಇದರಿಂದ ಏನಾಗುತ್ತೆ, ಮೈಲೇಜ್ ಸಿಗೋದು ಡೌಟ್. ಸೊ ಅದನ್ನು ಅವಾಯ್ಡ್ ಮಾಡಬೇಕಾ, ಟೈರ್ ಪ್ರೆಷರನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ. ಎರಡನೇದು ಎಂಜಿನ್ ಆಯಿಲ್. ಸೊ ನಿಮ್ಮ ಗಾಡಿಯ ಎಂಜಿನ್ ಆಯಿಲನ್ನು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಿ. ಸರ್ಟನ್ ಗ್ರೇಡ್ಸ್ಗಳಿರ್ತವೆ, ಎಸ್ಪೆಷಲಿ ಸಿಂಡಿಕೇಟ್ ಆಯಿಲ್ ಹಾಕಿ ನೀವು ನಿಮ್ಮ ಗಾಡಿ ಎಂಜಿನ್ ಆಯಿಲ್ನ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಿ. ಕಾರ್ ಎಲ್ಲಿ ನೀವು ತೊಗೊಂಡಿರ್ತಾರೆ ಅಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ, ಜೊತೆಗೆ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಗಾಡಿ ಎಂಜಿನ್ ಆಯಿಲ್ನ ರೆಗ್ಯುಲರ್ ಆಗಿ ಚೇಂಜ್ ಮಾಡಿ, ಅದು ಎರಡನೇ ವಿಷಯ. ಇದರಿಂದ ನಿಮ್ಮ ಗಾಡಿಯ ಮೈಲೇಜ್ ಚೆನ್ನಾಗಿರುತ್ತೆ, ಎಂಜಿನ್ ಸ್ಮೂತಾಗಿ ರನ್ ಆಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗೋದಿಲ್ಲ, ಇದರಿಂದ ಮೈಲೇಜ್ ಕೂಡ ಸಿಗುತ್ತೆ. ಆಕ್ಸಿಲೇಟರ್. ಸೊ ಆಕ್ಸಿಲೇಟರ್ ಬಗ್ಗೆ ಕೂಡ ನೀವು ಸ್ವಲ್ಪ ಗಮನ ಇರಲಿ. ಸ್ಲೋ ಆಗಿ ನೀವು ಆಕ್ಸಿಲೇಟರ್ನ ಬಿಡಿ, ಇಮಿಡಿಯೇಟ್ ಆಗಿ ಆಕ್ಸಿಲೇಟರ್ನ ಪ್ರೆಸ್ ಮಾಡೋಕೆ ಹೋಗಬೇಡಿ. ಇಮಿಡಿಯೇಟ್ ಆಗಿ ಆಕ್ಸಿಲೇಟರ್ ಮೇಲೆ ಜಾಸ್ತಿ ಪ್ರೆಷರನ್ನು ಕೊಡಬೇಡಿ. ಇದರಿಂದ ಏನಾಗುತ್ತೆ, ಜಾಸ್ತಿ ಪ್ರೆಷರ್ ಕೊಟ್ಟರು ಫ್ಯೂಯಲ್ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ. ಸೊ ನಿಮಗೆ ಒಳ್ಳೆ ಮೈಲೇಜ್ ಕೊಡಬೇಕು ಅಂದರೆ ಆಕ್ಸಿಲೇಟರ್ನ ಸ್ಮೂತಾಗಿ ಎಫಿಷಿಯೆಂಟಾಗಿ ಯೂಸ್ ಮಾಡೋ ಥರ ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ರೇಕ್. ಸೊ ಬ್ರೇಕನ್ನು ರೆಗ್ಯುಲರ್ ಆಗಿ ಬ್ರೇಕ್ ಹಾಕಕ್ಕೆ ಹೋಗಬೇಡಿ, ಸಡನ್ ಬ್ರೇಕಲ್ಲಿ ಹಾಕಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ, ಎಂಜಿನ್ಗೂ ಕೂಡ ಪ್ರೆಷರ್ ಬೀಳುತ್ತೆ, ಇದರಿಂದ ನಿಮ್ಮ ಮೈಲೇಜ್ ಸಿಗೋದಿಲ್ಲ. ಸೊ ಆದಷ್ಟು ಬ್ರೇಕ್ ಹಾಕಬೇಕಾದ್ರೆ ನೋಡಿ ಅನ್ನೆಸರಿ ಬ್ರೇಕ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ. ಕೆಲವು ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಅಂತ ಇರ್ತವೆ. ಈ ಕ್ರೂಸ್ ಕಂಟ್ರೋಲ್ ಅಂತ ಹೇಳಿದ್ರೆ ಅದು ನಿಮಗೆ ಯೂಶಲಿ ಹೈವೇದಲ್ಲಿ ಯೂಸ್ ಆಗುತ್ತೆ. ಈ ಬಟನಿಂದ ಏನಾಗುತ್ತೆ, ನಿಮ್ಮ ಗಾಡಿಯ ಸ್ಪೀಡ್ ಇರುತ್ತಲ್ಲ ಅದೊಂದು ಸ್ಟಡಿ ಸ್ಪೀಡಲ್ಲಿ ಹೋಗುತ್ತೆ. ಆ್ಯಂಡ್ ಸ್ಟಡಿ ಸ್ಪೀಡ್ ಹೋಗೋದ್ರಿಂದ ಏನಾಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಮತ್ತೆ ಕರೆಕ್ಟಾಗಿ ಯುಟಿಲೈಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಮೈಲೇಜನ್ನು ನೀವು ಸೇವ್ ಮಾಡ್ಬೋದು. ಗಾಡಿಯ ಕ್ರೂಸ್ ಕಂಟ್ರೋಲ್ ಇದೆ ಅಂದರೆ ಅದನ್ನು ಜಾಸ್ತಿ ಯೂಸ್ ಮಾಡಕ್ಕೆ ನೋಡಿ. ಸ್ಪೀಡನ್ನು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಿ, ಇದರಿಂದ ಏನಾಗುತ್ತೆ, ಒಳ್ಳೆ ಮೈಲೇಜ್ ಸಿಗುತ್ತೆ. ಇನ್ನೊಂದು ಮೇನ್ ಆಗಿ ಗೇರು. ನಿಮ್ಮ ಗಾಡಿ ಗೇರ್ದಾಗಿದ್ದರೆ ನೀಟಾಗಿ ಗೇರ್ ಶಿಫ್ಟಿಂಗನ್ನು ಹ್ಯಾಂಡಲ್ ಮಾಡಿ. ಯಾಕಂದರೆ ಸ್ಮೂತಾಗಿ ಗೇರ್ ಶಿಫ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಎಂಜಿನ್ಗೂ ಜಾಸ್ತಿ ಪ್ರೆಷರ್ ಬೀರೋದಿಲ್ಲ. ಜೊತೆಗೆ ನೀವು ಫಸ್ಟ್ ಗೇರಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ 5th ಗೇರ್ಗೆ 6th ಗೇರ್ಗೆ ಅದನ್ನು ಮಾಡಕ್ಕೆ ಹೋಗಬೇಡಿ. ಫಸ್ಟ್ ಗೇರಲ್ಲಿ ಎಷ್ಟು ಆಪ್ಟಿಮಲ್ ಸ್ಪೀಡ್ ಇರುತ್ತೆ ಅದನ್ನು ಪಿಕಪ್ ಮಾಡಾದ ನಂತರ ಗೇರ್ ಶಿಫ್ಟನ್ನು ಮಾಡಿ. ಆ್ಯಂಡ್ ಇಮಿಡಿಯೇಟ್ ಆಗಿ ಫಸ್ಟ್ ಗೇರಿಂದ 5th ಗೇರ್ಗೆ ಮಾಡಕ್ಕೆ ಹೋಗ್ಬೇಡಿ. ಇದರಿಂದ ಏನಾಗುತ್ತೆ, ಎಂಜಿನ್ಗೂ ಪ್ರೆಷರ್ ಬೀಳುತ್ತೆ, ಆಮೇಲೆ ಗೇರ್ ಬಾಕ್ಸ್ ಹಾಳಾಗುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು. ಒಳ್ಳೆ ಮೈಲೇಜ್ ಸಿಗಬೇಕು ಅಂದರೆ ಗೇರನ್ನು ನೀಟಾಗಿ ಹಾಕಿ ಕರೆಕ್ಟ್ ಟೈಮಲ್ಲಿ ಹಾಕಿ ಕರೆಕ್ಟ್ ಸ್ಪೀಡಲ್ಲಿ ಹೋಗ್ತಿರ್ಬೇಕಾದ್ರೆ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಏರ್ ಬಂದರೆ ಚೆನ್ನಾಗಿರುತ್ತಲ್ವಾ. ಸೊ ಗಾಡಿ ಓಡಿಸ್ಬೇಕಾದ್ರೆ AC ಆನಲ್ಲಿರುತ್ತೆ. ಬಟ್ AC ಆನಲ್ಲಿದ್ದರೆ ತೊಂದರೆ ಏನಿಲ್ಲ ಗಾಡಿಗೆ, ಆದರೆ ನಿಮ್ಮ ಮೈಲೇಜಿಗೆ ತೊಂದರೆ ಆಗುತ್ತೆ. ಸೊ ನಿಮಗೆ AC ಬೇಕು ಅಂದರೆ ಮಾತ್ರ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ಒಳಗಡೆ ಇರುವಂಥ ಟೆಂಪ್ರೇಚರ್ನ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ AC ಯುಟಿಲೈಸ್ ಮಾಡ್ಕೊಳ್ಳಿ. AC ಕೂಡ ಕೆಲವೊಂದು ರೇಂಜ್ಗಳಿರ್ತವೆ ಕೆಲವೊಂದು ಗಾಡಿಗಳಲ್ಲಿ, ಅದು ನೋಡ್ಕೊಂಡು ನಿಮಗೆ ಅಗತ್ಯ ಇದ್ದರೆ ಮಾತ್ರ AC ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಗಾಡಿಯ ಕಂಡೀಷನ್ ಚೆನ್ನಾಗಿರುತ್ತೆ. ಗಾಡಿಯನ್ನು ಸ್ಪೀಡಾಗಿ ಓಡ್ಸೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನೀವು ಗಾಡಿನ ಎಷ್ಟು ಸ್ಪೀಡಾಗಿ ಓಡಿಸ್ತಿರೋ ಸಡನ್ನಾಗಿ ಬ್ರೇಕ್ ಅಂತೂ ಹಾಕ್ತೀರಾ. ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಎಂಜಿನ್ಗೆ ಪ್ರೆಷರ್ ಬೀಳುತ್ತೆ, ಎಂಜಿನ್ಗೆ ಪ್ರೆಷರ್ ಬೀಳಿದ್ರೆ ಫ್ಯೂಯಲ್ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ. ಫ್ಯೂಯಲ್ ಜಾಸ್ತಿ ಕನ್ಸಂಪ್ಷನ್ ಆದರೆ ಮೈಲೇಜ್ ಕೊಡೋದಿಲ್ಲ. ಸೊ ಇವನ್ನೆಲ್ಲವನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಿಮ್ಮ ಗಾಡಿ ಆಪ್ಟಿಮಲ್ ಸ್ಪೀಡಲ್ಲಿ ಒಂದು ಸ್ಟಡಿಲಿ ಸ್ಪೀಡಲ್ಲಿ ಹೋಗಬೇಕು. ನಿಮ್ಮ ಗಾಡಿ ಕರೆಕ್ಟಾಗಿರೋಂಥ ಸ್ಪೀಡಲ್ಲಿ ಹೋಗಬೇಕು. ಸೊ ಗಾಡಿನ ಕರೆಕ್ಟಾಗಿ ಓಡಿಸ್ಬೇಕು, ಜೊತೆಗೆ ಬ್ರೇಕನ್ನು ಜಾಸ್ತಿ ಹಾಕ್ಬೋದು. ಈ ಥರ ಸುಮಾರು ವಿಷಯಗಳು ನೀವು ಅವಾಯ್ಡ್ ಮಾಡಿದ್ರೆ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಸಿಂಪಲ್ ವಿಷಯದ ಮೇಲೆ ನೀವು ಗಮನ ಕೊಟ್ಟರೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ, ನಿಮ್ಮ ಗಾಡಿನೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದೇ ರೀತಿ ಸುಮಾರು ವಿಷಯದ ನಾನು ಮತ್ತೆ ಬರ್ತೀನಿ. ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಆಟೋ ಪ್ರೋ. ತಪ್ಪದೆ ರೆಡಿ ಸಿರಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ.